ಕಾಯ್ದೆಯನ್ನ ಏನು ಕೇಂದ್ರ ಸರ್ಕಾರ ಒಕ್ಕೂಟ ಸರ್ಕಾರ ತರಲಿಕ್ಕೆ ಹೊರಟಿದೆ ಅಥವಾ ತಂದಿದೆ, ಆಕ್ಟ್ ಅನ್ನ ಮಾಡಿದೆ, ಇದು ಸಂವಿಧಾನಕ್ಕೆ ವಿರುದ್ಧವಾಗಿರುವಂತಹ ಒಂದು ಕಾನೂನು, ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾಗಿರುವಂತಹ ಕಾನೂನು. ಈ ಹೊಸ ತಿದ್ದುಪಡಿ ಏನಿದೆ ಇದು ಇಡೀ ದೇಶದಲ್ಲಿ ಒಂದು ಗಲಭೆಗಳು ಸೃಷ್ಟಿ ಮಾಡುವಂತ ಸಾಧ್ಯತೆಗಳಿದೆ. ಅಂದ್ರೆ ನಮ್ಮ ರೈಟ್ಸ್ ಇದೆ, ರೈಟ್ಸ್ ಟು ರಿಲಿಜಿಯನ್ ಅಂತ. ಆ ರೈಟ್ಸ್ ಟು ರಿಲಿಜಿಯನ್ಗೆ ಇದು ವೈಲೇಟ್ ಆಗ್ತಾ ಇದೆ. ಒನ್ಸ್ ಎ ವಫ್ ಆಲ್ವೇಸ್ ಎ ವಫ್. ಒಂದ್ಸಲಿ ವಫ್ ಕೊಟ್ಬಿಟ್ರೆ ಅದು ಪರ್ಮನೆಂಟ್ ವಫ್. ಅದು ಮುಸ್ಲಿಂ ಅಲ್ಲದಿದ್ರೂ ಕೂಡ ಮುಸ್ಲಿಂ ಪರವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ ವಕ್ಫ್ ಕಾಯ್ದೆಯಲ್ಲಿ. ಎನಿ ಪರ್ಸನ್ ಕ್ಯಾನ್ ಕ್ರಿಯೇಟ್ ಎ ವಕ್ಫ್. ಅದು ಮುಸ್ಲಿಂ ಅಂತಲ್ಲ, ಎನಿ ಪರ್ಸನ್. ಅಂದ್ರೆ ಪ್ರತಿ ಹಳ್ಳಿ, ಪ್ರತಿ ಒಂದು ಊರಲ್ಲೂ ಒಂದು ಅಯೋಧ್ಯೆ ತರ ಒಂದು ಸಿಚುವೇಶನ್ ಇವರು ಸೃಷ್ಟಿ ಮಾಡಕ್ ಹೊರಟಿದ್ದಾರೆ. ಕೇಂದ್ರ ಸರ್ಕಾರ ಒಕ್ಕೂಟ ಸರ್ಕಾರ ತರಲಿಕ್ಕೆ ತಂದಿರುವಂತಹ ಈ ವಕ್ಫ್ ಬಿಲ್ ಏನಿದೆ, ಇದು ಸಂವಿಧಾನಕ್ಕೆ ವಿರೋಧವಾಗಿರುವಂತಹ ಬಿಲ್, ಈ ನಾಡಿನ ಒಕ್ಕೂಟ ವ್ಯವಸ್ಥೆಗೆ ವಿರೋಧವಾಗಿರುವಂತಹ ಬಿಲ್, ಈ ದೇಶದ ಅಲ್ಪಸಂಖ್ಯಾತರಾಗಿರುವಂತಹ ಮುಸಲ್ಮಾನರನ್ನ ದಬ್ಬಾಳಿಕೆ ಮಾಡಿ ಮಾನಸಿಕವಾಗಿ ಚಿತ್ರಹಿಂಸೆ ಕೊಡುವುದಕ್ಕಾಗಿಯೇ ತರಲಿರುವಂತಹ ಬಿಲ್ ಇದು. ರಾಜ್ಯದ ಹಕ್ಕುಗಳನ್ನ ಕಿತ್ಕೊಂಡಿದೆ. ಈ ವಕ್ಫ್ ಬಿಲ್ ನ ಏನಿತ್ತು ಅಥವಾ ವಕ್ಫ್ ಬೋರ್ಡಿನ ರೂಲ್ಸ್ ಗಳನ್ನ, ಗೈಡ್ಲೈನ್ಸ್ ಗಳನ್ನ ಏನು ರಾಜ್ಯ ಸರ್ಕಾರಗಳು ಅವರ ರಾಜ್ಯದಲ್ಲಿ ಇರುವಂತಹ ವಿವಿಧ ರೀತಿಯ ಮುಸ್ಲಿಂ ಸಮುದಾಯದ ಒಳಗಡೆ ಇರುವಂತಹ ವಿವಿಧ ರೀತಿಯ ಪಂಗಡಗಳನ್ನೆಲ್ಲವನ್ನ ಇನ್ಕ್ಲೂಡ್ ಮಾಡಿಕೊಂಡು ಮಾಡಬೇಕಾಗಿದ್ದಂತಹ ಒಂದು ಕಾನೂನನ್ನ, ಕಾಯ್ದೆಗಳನ್ನ ತನ್ನ ಸುಪರ್ದಿಗೆ ತೆಗೆದುಕೊಂಡು ಹಿಟ್ಲರ್ ಆಡಳಿತವನ್ನ ತೋರಿಸೋದಕ್ಕೆ ಮಾಡ್ತಾ ಇರುವಂತಹ ಕಾನೂನು ಇದು. ಇದು ವಕ್ಫ್ ಬಿಲ್ ಏನಂದ್ರೆ ಇದು ನಮ್ದು ಕಾನ್ಸ್ಟಿಟ್ಯೂಷನಲ್ ಅಗೇನ್ಸ್ಟ್ ಹೋಗ್ತಾ ಇದೆ. ನಮ್ಮ ರೈಟ್ಸ್ ಇದೆ, ರೈಟ್ಸ್ ಟು ರಿಲಿಜಿಯನ್ ಅಂತ. ಆ ರೈಟ್ಸ್ ಟು ರಿಲಿಜಿಯನ್ಗೆ ಇದು ವೈಲೇಟ್ ಆಗ್ತಾ ಇದೆ. ಮತ್ತೆ ರೈಟ್ ಟು ಪ್ರಾಪರ್ಟಿ ಇದೆ, ರೈಟ್ ಟು ಪ್ರಾಪರ್ಟಿಗೂ ಇದು ವೈಲೇಟ್ ಆಗ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಇಲ್ಲಿ ಮುಸ್ಲಿಮ್ಸ್ಗಳು ಯಾವ್ಯಾವ ಸೆಕ್ಯುಲರ್ ಇದ್ದೀರಾ ಅವ್ರು ಬಂದ್ಬಿಟ್ಟು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಗೌರ್ಮೆಂಟ್ಗೆ ಹೇಳ್ತಾ ಇದ್ದಾರೆ ಇದು ವಕ್ಫ್ ಬಿಲ್ ವಾಪಸ್ ತಗೊಳ್ಳಿ ಅಂತ. ಬಿಕಾಸ್ ಇಂಡಿಯಾ ಏನಂದರೆ ಇದು ಡೆಮೋಕ್ರೆಟಿಕ್ ಕಂಟ್ರಿ. ಇದು ಇಲ್ಲಿ ಮುಸ್ಲಿಮ್ಸ್ ಬೇರೆ, ಹಿಂದೂ ಬೇರೆ, ಸಿಖ್ ಬೇರೆ, ಇಸಾಯಿ ಬೇರೆ ಇಲ್ಲ, ಎಲ್ಲ ಒಂದೇ. ಬರೀ ಇದು ಗೌರ್ಮೆಂಟ್ ಬಂದ್ಬಿಟ್ಟು ನಮ್ಮೆಲ್ಲಾಗೆ ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಾ ಇದ್ದಾರೆ. ಇದು ಬ್ರಿಟಿಷ್ ರೂಲ್ ಹೇಗಿದ್ರು ಆ ಥರ ಕಾಪಿ ಮಾಡ್ತಾ ಇದ್ದಾರೆ. ಇವತ್ತು ನಮಗೆ ಎಜುಕೇಷನ್ ಇದೆ, ನಾಲೆಜ್ ಇದೆ, ಏನು ಮಾಡಬೇಕು, ಹೇಗೆ ಮಾಡಬೇಕಂತ. ಅದಕ್ಕೆ ನಾವೆಲ್ಲರೂ ಇಲ್ಲಿ ಬಂದ್ಬಿಟ್ಟು ನಮ್ಮ ವಾಯ್ಸ್ ರೇಸ್ ಮಾಡ್ತಾ ಇದ್ದೀನಿ, ಬಿಲ್ ವಾಪಸ್ ತಗೊಳ್ಳಿ ಅಂತ. ಈ ದೇಶದ ಮುಸ್ಲಿಮರನ್ನು ಎರಡನೇ ದರ್ಜೆ ಪ್ರಜೆಗಳನ್ನಾಗಿ ಮಾಡುವಂಥ ಒಂದು ಪ್ರಯತ್ನ. ಮುಸ್ಲಿಮರ ಮೂಲಕ ನಾಳೆ ಕ್ರಿಶ್ಚಿಯನ್ನ ಎರಡನೇ ದರ್ಜೆ ಪ್ರಜೆಗಳು ಮಾಡ್ತಾರೆ, ನಾಡಿದ್ದು ಸಿಖ್ರನ್ನ ಎರಡನೇ ದರ್ಜೆ ಪ್ರಜೆ ಮಾಡ್ತಾರೆ, ಜೈನರನ್ನು ಎರಡನೇ ದರ್ಜೆ ಪ್ರಜೆ ಮಾಡ್ತಾರೆ, ಆದಿವಾಸಿಗಳನ್ನ ಎರಡನೇ ದರ್ಜೆ ಪ್ರಜೆ ಮಾಡ್ತಾರೆ. ಇವರು ಎರಡನೇ ದರ್ಜೆ ಪ್ರಜೆಗಳನ್ನು ಮಾಡುವಂಥ ಒಂದು ಕಾರ್ಯಕ್ರಮ ಆಗಿದೆ. ಇದು ಮುಖ್ಯವಾಗಿರುವಂಥದ್ದು. ಎರಡನೇದಾಗಿ ಈ ಸಂವಿಧಾನವನ್ನು ಯಾವ ರೀತಿ ನಾಶ ಮಾಡಲಿಕ್ಕೆ ಸಾಧ್ಯ ಅಂತ, ಈ ಹಕ್ಕುಗಳನ್ನು ಕೊಟ್ಟಿದ್ದ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ಯಾವ ರೀತಿ ನಾಶ ಮಾಡಲಿಕ್ಕೆ ಸಾಧ್ಯ ಅಂತ, ಇದೊಂದು ವಕ್ಫ್ ಕಾಯ್ದೆ ಅನ್ನುವಂಥದ್ದು ಆ ಒಂದು ಪ್ರಯತ್ನದಲ್ಲಿ ಒಂದು ಭಾಗವಾಗಿದೆ. ಅಂದರೆ ನೀನು ಮುಸ್ಲಿಂ ಅಲ್ಲ ಅಂತ ತೀರ್ಮಾನ ಅಂದರೆ ನಾವು ಮುಸ್ಲಿಂ ಆಗಿರೋನು ಪ್ರೂವ್ ಮಾಡ್ಕೊಳ್ಬೇಕಾಗಿ ಬರ್ತದೆ. ಇನ್ನೊಂದು ಸಿಂಪಲ್ ವಿಷಯ, ನಾನಿವತ್ತು ಅಥವಾ ನೀವು ಯಾರೇ ಆಗಲಿ ಒಬ್ಬರು ನಾನು ಇಸ್ಲಾಮನ್ನು ಒಪ್ಕೊಳ್ತೀನಿ ಅಂತಂದರೆ ಆ ರೀತಿ ನನ್ನ ಧರ್ಮವನ್ನು ಬದಲಾವಣೆ ಮಾಡಿಕೊಳ್ಳೋ ಹಕ್ಕು ನನಗೆ ಸಂವಿಧಾನ ಕೊಟ್ಟಿದೆ. ನಾನು ಇನ್ನೊಂದು ಧರ್ಮದಲ್ಲಿ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಆವಾಗ ಇಲ್ಲ ನಿಂಗೆ 5 ವರ್ಷದ ತನಕ ನೀನು ವೆಯ್ಟಿಂಗ್ ಪೀರಿಯಡ್ ಅಂಥೇಳಿ, ಇವನು ಯಾರು ತಲೆ ಮಾಸಿದವನು? ನಾನು 5 ವರ್ಷ ಮುಸ್ಲಿಮ್ ಅಲ್ಲ ಅಂತಂದು 5 ವರ್ಷದ ಮೇಲೆ ಮೆಚ್ಯೂರಿಟಿ ವ್ಯಾಲ್ಯೂನ ಇದು ಇನ್ಶೂರೆನ್ಸ್ ಪಾಲಿಸಿಯೇ ಇದು? ನಾನು ಧರ್ಮ ಅನ್ನೋಂಥದ್ದು ಇಂಥ ಒಂದು ತಿದ್ದುಪಡಿ ತರೋದು ಇದೆಯಲ್ಲ, ಈ ತಿದ್ದುಪಡಿ ತರಲಾಗಿದೆ. ಇದರಲ್ಲಿ ಒಬ್ಬ ವ್ಯಕ್ತಿ ಮುಸ್ಲಿಂ ಅಲ್ಲದಿದ್ದರೂ ಕೂಡ ಮುಸ್ಲಿಂ ಪರವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ ವಕ್ಫ್ ಕಾಯ್ದೆಯಲ್ಲಿ. ಎನಿ ಪರ್ಸನ್ ಕ್ಯಾನ್ ಕ್ರಿಯೇಟ್ ಎ ವಕ್ಫ್. ಅದು ಮುಸ್ಲಿಂ ಅಂತಲ್ಲ, ಎನಿ ಪರ್ಸನ್. ಕಾನೂನಲ್ಲಿ ಸ್ಪಷ್ಟವಾಗಿ ಬರೆದಿದೆ ಎನಿ ಪರ್ಸನ್ ಅಂತ. ಸೊ ಎನಿ ಪರ್ಸನ್ ಅನ್ನೋ ತೆಗೆದುಹಾಕಿ ಮುಸ್ಲಿಂ ಮಾತ್ರವೇ. ಅಂದರೆ ಏನು, ಮಿಕ್ಕವರು ಯಾವ ರೀತಿ ಮಿಕ್ಕ ಜನ ಏನಿದ್ದಾರೆ, ಕೋಟ್ಯಾಂತರ ಜನ ಏನು ಇಲ್ಲಿ ಫಾಲೋ ಮಾಡ್ತಿದ್ದಾರೆ, ಇಸ್ಲಾಮನ ಸಾಕಷ್ಟು ಪ್ರಾಕ್ಟೀಸಲ್ಲಿ ಫಾಲೋ ಮಾಡ್ತಿದ್ದಾರೆ ಜನ. ಆ ಫಾಲೋ ಮಾಡ್ತಿರೋಂಥ ಜನನ ಇವತ್ತು ಕಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅಂದರೆ ಅವ್ರನ್ನ ಈ ಮುಸ್ಲಿಮ್ ದೂರವಾಗಿರಿ ಅನ್ನೋದು ಅಂದರೆ ಒಂದು ಟಾರ್ಗೆಟ್ ಮಾಡಬೇಕಾಗಿರೋವಂಥದ್ದು. ಒಂದು ಜನರಲ್ಲಿರುವಂತಹ ಒಂದು ನಂಬಿಕೆ ಏನಿದೆ, ಅದು ಜಾತ್ಯಾತೀತ ಇರುವಂಥ ನಂಬಿಕೆ ಏನಿದೆ, ಜಾತಿ ಧರ್ಮದ ಮೇಲ್ಪಟ್ಟಿರುವಂಥ ನಂಬಿಕೆಗಳಿಂದ ಆ ನಂಬಿಕೆಗಳನ್ನು ನಾಶ ಮಾಡಲಿಕ್ಕೆ ಉದ್ದೇಶ ಇಟ್ಕೊಂಡು ದುರುದ್ದೇಶಪೂರ್ವಕವಾಗಿ ತಂದಿರುವಂಥ ಒಂದು ಕಾನೂನು ಇದು. ಮುಸ್ಲಿಂ ಪರವಾಗಿ ಯಾವನ್ನಾರು ಹೇಳಿದ್ನಪ್ಪ ಅಂದರೆ ನಗಬೇಕಾಗಿ ಬರ್ತದೆ. ಈ ಕಾನೂನು ತಂದಿರೋದು ಸಂವಿಧಾನ ವಿರೋಧವನ್ನು ಯಾವ ರೀತಿಯಾಗಿ ನಾವು ಅದನ್ನು ತುರುಕ್ಲಿಕ್ಕೆ ಸಾಧ್ಯ, ಹೇಗೆ ಸಂವಿಧಾನವನ್ನು ನಾಶ ಮಾಡಲಿಕ್ಕೆ ಸಾಧ್ಯ
ಅನ್ನೋ ಪ್ರಯತ್ನದಲ್ಲಿ ಇದೊಂದು ಮುಖ್ಯವಾದ ಭಾಗ ಆಗಿದೆ. ಹಾಗಾಗಿ ಇವತ್ತು ಈ ಒಂದು ಕಾನೂನು ವಿರುದ್ಧ ನಾವೊಂದು ಜನಪರವಾದಂಥ ರಾಷ್ಟ್ರ ಮಟ್ಟದ ಹೋರಾಟ ಕಟ್ಟಬೇಕಾದ ಅವಶ್ಯಕತೆ ಇದೆ. ಪ್ರತಿಯೊಬ್ಬ ಪ್ರಜೆ, ಈ ದೇಶದಲ್ಲಿರುವ ಪ್ರತಿಯೊಬ್ಬ ಪ್ರಜೆಯ ಒಂದು ಕರ್ತವ್ಯ ಆಗ್ತದೆ. ಎವ್ರಿ ಸಿಟಿಜನ್ಸ್ ಡ್ಯೂಟಿ ಟು ಫೈಟ್ ಅಗೇನ್ಸ್ಟ್ ದಿಸ್ ಲಾ, ಬಿಕಾಸ್ ದಿಸ್ ಈಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್. It's against the principles of the Constitution. It's against the belief systems of the Constitution. It's against the fundamental rights guaranteed under the Constitution. It's against the very ethos of this Constitution. ಇವತ್ತು ಸುಪ್ರೀಂ ಕೋರ್ಟ್ ಆಗಲಿ ಯಾವುದೇ ಆಗಲಿ ಸೆಕ್ಯುಲರ್ ಎಥೋಸ್ ಸಂಬಂಧಪಟ್ಟಂತೆ ಕೋಟ್ಯಾಂತರ ಜಜ್ಮೆಂಟ್ಗಳು ಕೊಟ್ಟಿದ್ದಾರೆ. ಆ ಎಲ್ಲ ಜಜ್ಮೆಂಟ್ಗಳು ಕೂಡ ಸ್ಪಷ್ಟವಾಗಿದೆ. ಅಂದರೆ ಒಂದು ಸೆಕ್ಯುಲರ್ ನೇಚರ್ ಏನಿದೆ ಅದನ್ನು ಉಳಿಸ್ಕೊಂಡು ಹೋಗಬೇಕಾಗಿರೋವಂಥದ್ದು, ಬೆಳೆಸ್ಕೊಂಡು ಹೋಗಬೇಕಾಗಿರೋಂಥದ್ದು. ಇದು ಆ ಒಂದು ಸೆಕ್ಯುಲರ್ ಕನ್ಸ್ಟ್ರಕ್ಟನ್ನು ಕತ್ತರಿಸಲಿಕ್ಕೆ, ನಾಶ ಮಾಡಲಿಕ್ಕಾಗಿರುವಂಥ ಪ್ರಯತ್ನ ಆಗಿದೆ. ಹಾಗಾಗಿ ಈ ಕಾನೂನು ಹೋಗಲೇಬೇಕಾಗುತ್ತೆ. ಬೇಡದೇ ಇರೋಂಥ ಗಲಭೆಗಳು ಏನವರು ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದ್ ಸುತ್ತಲೂ ಶುರು ಮಾಡಿದ್ರು, ಅದನ್ನು ಈಗ ಪ್ರತಿ ಹಳ್ಳಿ ಪ್ರತಿ ಊರಲ್ಲೂ ಆ ರೀತಿ ಮಾಡ್ಬೋದು. ಯಾಕೆ ಒಂದು ಸಿಂಪಲಾಗಿ ಹೇಳ್ತೀನಿ, ಮುಂಚೆ ವಕ್ಫ್ ಬೈ ಯೂಸರ್ ಅಂತ ಇರ್ತಾ ಇತ್ತು. ವಕ್ಫ್ ಬೈ ಯೂಸರ್ ಅಂತ ಹೇಳಿದ್ರೆ ಅದೊಂದು ಯೂಸೇಜಿಂದ ವಕ್ಫ್ ಆಗಿ ಇದಾಗಿರುತ್ತೆ. ಅದೊಂದು ದರ್ಗಾ ಆಗಿರ್ಬೋದು, ಸ್ಮಶಾನ ಆಗಿರ್ಬೋದು, ಮಸೀದಿ ಆಗಿರ್ಬೋದು. ಇವತ್ತು ಅವ್ರು ಹೇಳ್ತಾ ಇದ್ದಾರೆ ವಕ್ಫ್ ಬೈ ಯೂಸರ್ ಇನ್ನು ಮುಂದೆ ಅಲೋ ಮಾಡೋದಿಲ್ಲ. ಒಂದು ಎರಡನೇದು, ಯಾವುದೇ ವಕ್ಫ್ ಪ್ರಾಪರ್ಟಿಗೆ ಯಾರಾದರೂ ಬಂದ್ಬಿಟ್ಟು ಇದು ಗೌರ್ಮೆಂಟ್ ಪ್ರಾಪರ್ಟಿ ಅಂತ ಹೇಳಿಬಿಟ್ರೆ ಅದನ್ನು ಗೌರ್ಮೆಂಟೇ ಡಿಸೈಡ್ ಮಾಡಬೇಕು, ಗೌರ್ಮೆಂಟ್ ಪ್ರಾಪರ್ಟಿನ ಅಲ್ವಾ, ಅದಾಗೋ ತನಕ ಅದನ್ನು ಯೂಸ್ ಮಾಡೋಂಗಿಲ್ಲ. ಸೊ ಸಡನ್ಲಿ ನಾಳೆ ಒಂದು ಮಸೀದಿನ ಯಾರಾದರೂ ಇದು ಗೌರ್ಮೆಂಟ್ ಪ್ರಾಪರ್ಟಿ ಅಂತ ಹೇಳಿಬಿಟ್ರೆ ಅದನ್ನು ಯೂಸ್ ಮಾಡೋಂಗಿಲ್ಲ, ಒಂದು ಸ್ಮಶಾನನ ಯೂಸ್ ಮಾಡೋಂಗಿಲ್ಲ. ಅಂದರೆ ಪ್ರತಿ ಹಳ್ಳಿ ಪ್ರತಿ ಒಂದು ಊರಲ್ಲೂ ಒಂದು ಅಯೋಧ್ಯೆ ಥರ ಒಂದು ಸಿಚುವೇಶನ್ನ ಇವರು ಸೃಷ್ಟಿ ಮಾಡೋಕ್ಕೆ ಹೊರಟಿದ್ದಾರೆ. ಮತ್ತು ಇದರಿಂದ ಯಾವ ಕರಪ್ಷನ್ನು ಸಹ ತಡೆಯೋದಿಲ್ಲ. ಮತ್ತು ಇದರಲ್ಲಿ ಮುಸ್ಲಿಮ್ಸ್ಗೆ ಅವ್ರ ಕಂಟ್ರೋಲ್ ತೆಗೆದುಬಿಟ್ಟಿದ್ದಾರೆ. ಸಂವಿಧಾನದ ಆರ್ಟಿಕಲ್ 25, 26 ವಿರುದ್ಧವಾಗಿದೆ, ಸಂವಿಧಾನದ ಆರ್ಟಿಕಲ್ 14 ವಿರುದ್ಧವಾಗಿದೆ. ನಾವು ಆರ್ಟಿಕಲ್ ಹೋಲ್ 25, 26, 27 ಎಲ್ಲ ನೀವು ನೋಡಿದ್ರೆ ಮೈನಾರಿಟೀಸ್ಗೆ ಅವ್ರ ಇನ್ಸ್ಟಿಟ್ಯೂಷನ್ಸ್ ಅವ್ರಿಗೆ ಮ್ಯಾನೇಜ್ ಮಾಡೋಕ್ಕೆ ಕೊಡಬೇಕು ಅಂತ ಹೇಳಬೇಕು. ಆದರೆ ಇವ್ರು ತಂದಿರೋ ಅಮೆಂಡ್ಮೆಂಟಲ್ಲಿ ವಕ್ಫ್ ಬೋರ್ಡ್ಸಲ್ಲಿ ಫಾರ್ ಎಕ್ಸಾಂಪಲ್ 11 ಮೆಂಬರ್ಸಲ್ಲಿ 4 ಮೆಂಬರ್ಸ್ ಮಾತ್ರ ಮುಸ್ಲಿಮ್ ಇರಬೇಕು ಅಂತ ಮ್ಯಾಂಡೇಟ್ರಿ ಇದೆ. ಮಿಕ್ಕಿರೋರು ಮುಸ್ಲಿಮ್ ಆಗಿರ್ಬೋದು, ನಾನ್ ಮುಸ್ಲಿಮ್ ಆಗಿರ್ಬೋದು. ನಾನ್ ಮುಸ್ಲಿಮ್ ಆಗಿದ್ರೆ ಮತ್ತೆ ಹೆಂಗೆ ಮುಸ್ಲಿಂ ಕಮ್ಯುನಿಟಿ ಕಂಟ್ರೋಲ್ ಕೊಟ್ಟಂಗಾಯ್ತು, ಮೈನಾರಿಟಿ ಆಗಿಬಿಡ್ತಾರಲ್ಲ ಅಲ್ಲಿ. ಸೊ ಹಾಗಾಗಿ ಈ ಒಂದು ಇಡೀ ವಕ್ಫ್ ಮಸೂದೆ ಸಂವಿಧಾನದ ವಿರುದ್ಧವಾಗಿದೆ. ಮತ್ತು ಇದು ಬೇಡದೇ ಇರೋಂಥ ಗಲಭೆಗಳು ಸೃಷ್ಟಿ ಮಾಡೋಕ್ಕೆ ಹೊರಟಿದೆ. ಮತ್ತು ಇದು ಹಿಂದೂಗಳಿಗೂ ಮುಸ್ಲಿಮ್ಗಳಿಗೂ ಯಾರಿಗೂ ಸಹ ಇದರಿಂದ ಅನುಕೂಲ ಇಲ್ಲ, ಸಂಘ ಪರಿವಾರಕ್ಕೆ ಬಿಟ್ಟು. ಆರ್ಟಿಕಲ್ 29 ಏನು ಹೇಳುತ್ತೆ ಅಂತ ಎಲ್ಲರೂ ಗೊತ್ತಿರುವಂಥ ಸಂಗತಿ. ಸಂವಿಧಾನವನ್ನು ಪಾಠ ಮಾಡೋ ಅವಶ್ಯಕತೆ ಇಲ್ಲ. ಸಂವಿಧಾನದಲ್ಲಿರುವಂಥ ನಮ್ಮ ಆರ್ಟಿಕಲ್ 25, 26 + 29ಗಳಲ್ಲಿ ಏನೇನು ನಮಗೆ ಫಂಡಮೆಂಟಲ್ ರೈಟ್ಸ್ಗಳಿದೆ, ಆ ರೈಟ್ಸ್ನ ಡೈರೆಕ್ಟ್ ಅಟ್ರಾಕ್ಟ್ ಮಾಡುತ್ತೆ, ಆ ಡೈರೆಕ್ಟ್ ವೈಲೇಟ್ ಮಾಡುತ್ತೆ ಈ ಬಿಲ್ಲು. ಮತ್ತು ಇವಾಗ ಯಾರಾದರೂ ಸುಪ್ರೀಂ ಕೋರ್ಟ್ದು ಒಂದು ಬೆಸ್ಟ್ ಎಕ್ಸಾಂಪಲ್ ಇದೆ, ಜಜ್ಮೆಂಟ್ ಇದೆ, ಒನ್ಸ್ ಎ ವಫ್ ಆಲ್ವೇಸ್ ಎ ವಫ್. ಒಂದ್ಸಲಿ ವಫ್ ಕೊಟ್ಬಿಟ್ರೆ ಅದು ಪರ್ಮನೆಂಟ್ ವಫೇ. ಅದು ಯು ಕೆನಾಟ್ ಯಾರೋ ಇಂಡಿವಿಜುವಲ್ ಬಂದ್ಬಿಟ್ಟು ಏನೋ ಅದ್ರ ಪರ್ಟಿಕ್ಯುಲರ್ ಆಗಿ ಏನೋ ಅಂಗ್ಲಿ ಮಾಡಂಗಿಲ್ಲ, ಏನು ತೊಂದರೆ ಮಾಡಂಗಿಲ್ಲ. ಒನ್ಸ್ ಎ ವಫ್ ಆಲ್ವೇಸ್ ಎ ವಫ್ ಅಂತ ಸುಪ್ರೀಂ ಕೋರ್ಟ್ ಆಲ್ರೆಡಿ ಡಿಕ್ಲೇರ್ ಕೊಟ್ಟಿದೆ. ಇವಾಗ ನಮ್ಮ ಈ ಕೇಂದ್ರ ಸರ್ಕಾರ ಏನು ಮಾಡಿದೆ, ಎಲ್ಲರೂ ಇಲ್ಲಿ ಬೇರೆ ಒಂದೊಂದು ಯಾರಾದರೂ ಒಬ್ಬರು ನಾನ್ ಮುಸ್ಲಿಮ್ಸು ಮುಸ್ಲಿಂ ಕನ್ವರ್ಟ್ ಆಗಿ 5 ವರ್ಷ ಆದ ನಂತರ ವಫ್ ಮಾಡಬೇಕು. ಇನ್ನು ಬೇರೆ ಬೇರೆ ಕಂಡೀಷನ್ಸ್ಗಳಿದೆ. ತಹಸೀಲ್ದಾರ್ಗಳು ಬಂದ್ಬಿಟ್ಟು ಒಂದು ಈ ಮಸೀದು ವಫ್ ಹೆಸರಲ್ಲಿಲ್ಲ, ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿ ಸಣ್ಣ ಆ ಮಸೀದಿನ ಗೌರ್ಮೆಂಟ್ ಅಂಡರಲ್ಲಿ ತಗೊಂಡು ಎಲ್ಲ ಮಸೀದಿನ ಡೆಮಾಲಿಷನ್ ಮಾಡಿರುವಂಥ ಸಂಗತಿಗಳಾಗಿರ್ಬೋದು, ಎಲ್ಲ ನಾವು UP ಉತ್ತರ ಪ್ರದೇಶದಲ್ಲಿ ನೋಡಿರುವಂಥ ಸಂಗತಿ. ಇವಾಗ ಈ ಆಕ್ಟ್ ಬಂದ್ಬಿಟ್ಟು ವೆರಿ ಪರ್ಟಿಕ್ಯುಲರ್ ಆಗಿ ಮುಸ್ಲಿಂ ಕಮ್ಯುನಿಟಿಗಲ್ಲ, ಇಡೀ ದೇಶದಲ್ಲಿರುವಂತಹ ಎಲ್ಲ ಕಾನ್ಸ್ಟಿಟ್ಯೂಷನಲ್ ಫಂಡಮೆಂಟಲ್ ರೈಟ್ಸ್ನ ಡೈರೆಕ್ಟ್ ಅಟ್ರಾಕ್ಟ್ ಮಾಡುತ್ತೆ, ಡೈರೆಕ್ಟ್ ವೈಲೇಟ್ ಮಾಡುತ್ತೆ. ಇಲ್ಲೆಲ್ಲ ಆ್ಯಕ್ಚುಲಿ ಮುಸಲ್ಮಾನ್ ಅಂತ ಒಬ್ಬರು ಅವರು ಟ್ಯಾಗ್ ಇಟ್ಕೊಂಡಿರೋದು. ಮೇನ್ ಅವ್ರದ್ದು ಇಂಟೆನ್ಷನ್ ಇದೆ ಡೆವಲಪ್ಮೆಂಟ್ ಮಾಡೋದಿಲ್ಲ, ಬರೀ ರಾಜಕೀಯ ಮಾಡಬೇಕು, ಅವ್ರು ರಾಜಕೀಯ ಮಾಡಬೇಕು, ಅವ್ರು ರೋಟಿ ಮಾಡಬೇಕಂತ. ಇದು ಆ್ಯಕ್ಚುಲಿ ಮೈನಾರಿಟಿ ಮೇಲೆ ಎಲ್ಲ ಅಟ್ಯಾಕ್ ಆಗ್ತಾ ಇರೋದು. ಸುಮ್ಮನೆ ಇದು ಒಂದು ವೋಟ್ ಬ್ಯಾಂಕ್ ತಗೊಳ್ಳೋಕ್ಕೆ, ಎಲ್ಲ ನಮ್ಮ ಬ್ರದರ್ಸು ನಾನ್ ಮುಸ್ಲಿಮ್ಸ್ಗೆಲ್ಲ ಎಜುಕೇಟೆಡ್ ಅವ್ರಿಗೆ ಎಲ್ಲ ಮೈಂಡ್ ವಾಶ್ ಮಾಡೋಕ್ಕೆ ಸುಮ್ಮನೆ ಮುಸ್ಲಿಮ್ ಬ್ಯಾನ್ ಮಾಡಿ ಮುಸ್ಲಿಮ್ ಲೇಬಲ್ ಹಾಕ್ಬಿಟ್ಟು ಅವರು ಇದು ಮಾಡ್ತಾಯಿದ್ದಾರೆ. ಮೇನ್ ಇರೋದು ಈಗ ನಮ್ಮದು ದೊಡ್ಡ ಸುದ್ದಿ ಇರೋದು ಡೊನಾಲ್ಡ್ ಟ್ರಂಪ್ ಬಂದು ಈಗ ಟ್ಯಾರಿಫ್ ಹಾಕಿದ್ದಾರೆ 26%. ಅದು ತುಂಬ ದೊಡ್ಡದು. ಅದು ಎಷ್ಟು ವರ್ಷ 12 ವರ್ಷದಿಂದ ಏನೂ ಮಾಡಿಲ್ಲ. ಇನ್ಫ್ಲೇಷನ್ಗೆ ಏನು ಇದು ಮಾಡಿಲ್ಲ, ಜಾಬ್ ರಿಕ್ವೈರ್ಮೆಂಟ್ ಮಾಡಿಲ್ಲ. ಇದೆಲ್ಲ ಬಿಟ್ಬಿಟ್ಟು ಬರೀ ಇವರು ಮುಸ್ಲಿಮ್ಗೆ ಮೈನಾರಿಟಿ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇಮಿಡಿಯೇಟ್ಲಿ ಒಂದು ರಾಷ್ಟ್ರದ ಅಧ್ಯಕ್ಷನಿ ತಕ್ಷಣ ಅಂಕಿತ ಹಾಕ್ತಾರೆ ಅಂದರೆ ಇದರ ಹಿಂದೆ ಏನೋ ಒಂದು ಹಿನ್ನೆಲೆ ಇದೆ ಅಂತಲೇ ಹೇಳ್ಬೋದು. ಇದು ನೇರವಾಗಿ ಮುಸಲ್ಮಾನರನ್ನ ಗುರಿಯಾಗಿಸಿಕೊಂಡು ನೇರವಾಗಿ ಅಟ್ಯಾಕ್ ಅಂತಲೇ ಹೇಳ್ಬೋದು. ಇದು ಸಂವಿಧಾನ ವಿರೋಧಿ ನಡೆಯನ್ನು ಖಂಡಿತ ನಾವು ದೇಶದ ಸಂವಿಧಾನ ಪರ ಮನಸ್ಸುಗಳು ಎಲ್ಲರೂ ಒಟ್ಟಾಗಿ ಈ ಒಂದು ಬಿಲ್ಲನ್ನು ಖಂಡಿಸಬೇಕು. ತಕ್ಷಣ ಈ ಬಿಲ್ಲು ವಾಪಸ್ ಪಡಿಬೇಕು, ರದ್ದು ಮಾಡಬೇಕಂತೇಳಿ ಈ ಒಂದು ಹೋರಾಟ ಇದು ಸಾಂಕೇತಿಕವಾಗಿ ಇವತ್ತು ನಾವು ಒಂದು ಹೋರಾಟನ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯ ಮತ್ತು ದೇಶದಂಥ ಅಸಂವಿಧಾನಿಕ
ಬಿಲ್ಲನ್ನು ತಕ್ಷಣ ವಜಾಗೊಳಿಸಬೇಕಂತೇಳಿ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಇದಕ್ಕೆ LGBTQI+ ಸಮುದಾಯನೂ ಸಹ ಬೆಂಬಲವಾಗಿ ಒಂದು ಧ್ವನಿಯನ್ನು ಎತ್ತಾ ಇದ್ದೀವಿ. ಮಾನ್ಯ ಮೋದಿ ಅವರೇ ತಕ್ಷಣ ಇದನ್ನು ತಾವು ರದ್ದತಿಯನ್ನು ಮಾಡಬೇಕಂತೇಳಿ